ನಾನು ನಿಮ್ಮ ಕೃಷ್ಣ ಭಟ್ ಯಲ್ಲಾಪುರ. ಸಮಸ್ತ ಆಸ್ತಿಕ ಭಕ್ತಾದಿಗಳಿಗೆ ನಮನಗಳು. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಇಂದಿನ ನಿತ್ಯ ಪಂಚಾಂಗವನ್ನು ಹಾಗೂ ರಾಶಿ ಭವಿಷ್ಯವನ್ನು ಅವಲೋಕನ ಮಾಡೋಣ. ಪರಾಭವ ನಾಮ ಸಂವತ್ಸರದ ಉತ್ತರಾಯಣ ಗ್ರೀಷ್ಮ ಋತು ಅಧಿಕ ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷ ಅಷ್ಟಮಿ ತಿಥಿ ವಾರ ಸೋಮವಾರ. ಇಂದು ಮೇಷರಾಶಿಯ ದಿನ ಭವಿಷ್ಯವನ್ನು ಅವಲೋಕನ ಮಾಡಿದವಾಗ ವಿಪರೀತವಾಗಿರ್ತಕ್ಕಂತಹ ಕೋಪ, ಉಷ್ಣಶಿಖ ದೋಷ ಇದೆ. ಮೇಷರಾಶಿಯವರಿಗೆ ಚತುರ್ಥದಲ್ಲಿ ಗುರು ಹಾಗೂ ಶುಕ್ರ ಇರುವುದರಿಂದ ಗೃಹ ಸೌಖ್ಯ ಇದೆ, ವಾಹನ ಯೋಗ ಇರುತ್ತೆ. ಒಟ್ಟಿನಲ್ಲಿ ದೇವಿಯ ಆರಾಧನೆಯನ್ನು ಮೇಷರಾಶಿಯವರು ಇವತ್ತಿನ ದಿನ ಮಾಡಿಕೊಳ್ಬೇಕು. ವೃಷಭ ರಾಶಿಯಲ್ಲಿ ಸೂರ್ಯನಿರುವುದರಿಂದ ಆತ್ಮಗೌರವದ ಬಗ್ಗೆ ಅವರಿಗೆ ಲಕ್ಷ್ಯ ಇರುತ್ತೆ. ಇವತ್ತು ತೃತೀಯದಲ್ಲಿರ್ತಕ್ಕಂತಹ ಗುರು ಶುಕ್ರರು ಸಹೋದರರಿಂದ ಬಾಧೆಗೆ ಒಳಗಾಗ್ತಾರೆ. ಹಾಗೂ ಏಕಾದಶದಲ್ಲಿ ಶನಿ ಇರುವುದರಿಂದ ಇವರಿಗೆ ಧನಲಾಭ ಅಂತೂ ನಿತ್ಯ ಧನಲಾಭ ಇರುತ್ತೆ. ಗುರುವಿನ ಆರಾಧನೆಯನ್ನು ಮಾಡಿಕೊಳ್ಬೇಕು ಅಂತ ಸಲಹೆಯನ್ನು ಕೊಡ್ತೇವೆ. ಮಿಥುನ ರಾಶಿಯಲ್ಲಿ ಬುಧನಿರುವುದರಿಂದ ಅತ್ಯಂತ ಬುದ್ಧಿವಂತಿಕೆಯಿಂದ ಇವತ್ತಿನ ದಿನ ಇವರು ಕಳೀತಾರೆ. ನಿಪುಣ ಯೋಗವಿದೆ. ದ್ವಿತೀಯದಲ್ಲಿ ಗುರು ಶುಕ್ರರಿರುವುದರಿಂದ ಭೃಗು ಮತ್ತು ಗುರುವಿನ ಸಂಯೋಗ ಆಗಿರುವುದರಿಂದ ವಿಶೇಷವಾಗಿರ್ತಕ್ಕಂಥ ಆಕಸ್ಮಿಕ ಧನಲಾಭವನ್ನು ಇವರು ಪಡೀತಾರೆ. ಆಯಸ್ಸು ಆರೋಗ್ಯದ ಬಗ್ಗೆ ಎಚ್ಚರಿಕೆಯಿಂದಿರಬೇಕು. ಮಹಾವಿಷ್ಣುವಿನ ಸ್ತೋತ್ರವನ್ನು ಪಠಿಸಬೇಕು. ಕರ್ಕಾಟಕ ರಾಶಿ ಜನ್ಮದಲ್ಲಿ ಗುರು ಮತ್ತು ಶುಕ್ರ ಇರುವುದರಿಂದ ಭೋಗ ಹಾಗೂ ಧನ ಇವೆರಡೂ ಕಡೆಗೂ ಇವರಿಗೆ ಲಕ್ಷ್ಯ ಇರುತ್ತೆ. ವಿಶೇಷವಾಗಿರ್ತಕ್ಕಂಥ ಮೃಷ್ಟಾನ್ನ ಭೋಜನ ಸೌಖ್ಯ ಇದೆ. ಆದರೆ ಅಷ್ಟಮದಲ್ಲಿರ್ತಕ್ಕಂಥ ಚಂದ್ರ ರಾಹುವಿನ ಸಂಯೋಗ, ಪ್ರಯಾಣದಲ್ಲಿ ಬಹಳ ಎಚ್ಚರಿಕೆಯಿಂದಿರಬೇಕು ಇವತ್ತಿನ ದಿನ. ಭಾಗ್ಯದಲ್ಲಿರ್ತಕ್ಕಂಥ ಶನಿ ನಿಧಾನಗತಿಯಲ್ಲಿ ಇವರೆಲ್ಲ ಕೆಲಸ ಕಾರ್ಯಗಳು ಆಗುತ್ತವೆ. ಕರ್ಕಾಟಕ ರಾಶಿಯವರು ನಾಗಾರಾಧನೆ ಇವತ್ತಿನ ದಿನ ಮಾಡಿಕೊಳ್ಬೇಕು. ಸಿಂಹರಾಶಿ ಜನ್ಮದಲ್ಲಿ ಕೇತು ಇರುವುದರಿಂದ ಹಾಗೂ ಸಪ್ತಮದಲ್ಲಿ ರಾಹು ಇರುವುದರಿಂದ ಕಾಳಸರ್ಪದೋಷವನ್ನು ಈ ರಾಶಿಯವರು ಅನುಭವಿಸುತ್ತಾರೆ. ಸಾಧ್ಯ ಆದರೆ ನಾಗನ ಕ್ಷೇತ್ರಕ್ಕೆ ಹೋಗಿ ದರ್ಶನವನ್ನು ಮಾಡ್ಕೊಂಡು ಬರಬೇಕು. ವಾಹನದಲ್ಲಿ ಪ್ರಯಾಣದಲ್ಲಿ ಬಹಳ ಎಚ್ಚರಿಕೆಯಿಂದ ಇವತ್ತಿನ ದಿನವನ್ನು ಇವರು ಕಳೆಯಬೇಕು. ಕನ್ಯಾ ರಾಶಿ ದೂರದ ಊರಿಗೆ ಪ್ರಯಾಣವನ್ನು ಮಾಡ್ತಕ್ಕಂಥ ದಿನ ಇವತ್ತು. ಷಷ್ಠದಲ್ಲಿ ಚಂದ್ರನಿರುವುದರಿಂದ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದಿರಬೇಕು. ಏಕಾದಶಿರ್ತಕ್ಕಂಥ ಗುರು ಧನಲಾಭವನ್ನು ಉಂಟು ಮಾಡ್ತಾನೆ. ತುಲಾರಾಶಿ ಪಂಚಮದಲ್ಲಿ ಚಂದ್ರ ರಾಹು ಇರುವುದರಿಂದ ಇವರಿಗೆ ಮಕ್ಕಳ ಆರೋಗ್ಯದ ಬಗ್ಗೆ, ಅಸೌಖ್ಯದ ಬಗ್ಗೆ ಸ್ವಲ್ಪ ಚಿಂತೆ ಇರುತ್ತೆ ಇವತ್ತಿನ ದಿನ. ತುಲಾರಾಶಿಯವರು ಸಂತಾನ ಗೋಪಾಲಕೃಷ್ಣ ಸ್ವಾಮಿಯನ್ನು ಸ್ತೋತ್ರ ಮಾಡಬೇಕು ಇವತ್ತಿನ ದಿನ. ವೃಶ್ಚಿಕ ರಾಶಿಯಿಂದ ಚತುರ್ಥದಲ್ಲಿ ಚಂದ್ರ ರಾಹು ಸಂಯೋಗ ಇರುವುದರಿಂದ ತಾಯಿಯ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ಇರಬೇಕು. ಪಂಚಮದಲ್ಲಿ ಶನಿ ಇರುವುದರಿಂದ ಮಕ್ಕಳ ಬಗ್ಗೆ ಹೆಚ್ಚಿನ ಕಾಳಜಿ ಇರಬೇಕು. ಷಷ್ಠದಲ್ಲಿರ್ತಕ್ಕಂತಹ ಕುಜ ಇವರಿಗೆ ಶತ್ರು ನಾಶವನ್ನು ಉಂಟು ಮಾಡ್ತಾನೆ. ಭಾಗ್ಯದಲ್ಲಿ ಗುರು ಇರುವುದರಿಂದ ಮಿಶ್ರ ಫಲವನ್ನು ಈ ರಾಶಿಯವರು ಇವತ್ತಿನ ದಿನ ಅನುಭವಿಸ್ತಾರೆ. ಧನುರಾಶಿಯವರು ಅಷ್ಟಮದಲ್ಲಿರ್ತಕ್ಕಂತಹ ಗುರು, ಪಂಚಮದಲ್ಲಿರ್ತಕ್ಕಂತಹ ಕುಜ ಹಾಗೂ ಚತುರ್ಥದಲ್ಲಿರ್ತಕ್ಕಂತಹ ಶನಿ ಇವರೆಲ್ಲರೂ ಕೂಡ ಇವರಿಗೆ ವಿಪರೀತವಾಗಿರ್ತಕ್ಕಂಥ ಒತ್ತಡಗಳನ್ನು ಇವತ್ತಿನ ದಿನ ಕೊಡ್ತಾರೆ. ಇವರು
ಮಹಾಗಣಪತಿಯನ್ನು ಆರಾಧಿಸಬೇಕು. ಇವತ್ತಿನ ದಿನ ಮಹಾಗಣಪತಿ ಕುರಿತು ಸ್ತೋತ್ರವನ್ನು ಪಡಿಸಬೇಕು. ಮಕರ ರಾಶಿ, ದ್ವಿತೀಯದಲ್ಲಿ ಚಂದ್ರ ಮತ್ತು ರಾಹು ಇರುವುದರಿಂದ ಯಾವುದೋ ಹಣಕಾಸಿನ ಮುಗ್ಗಟ್ಟಿನಲ್ಲಿ ಇವರು ಸಿಕ್ಕಿ ಹಾಕಿಕೊಳ್ತಾರೆ. ಬಹಳ ಎಚ್ಚರಿಕೆಯಿಂದಿರಬೇಕು. ಮೂರರಲ್ಲಿರ್ತಕ್ಕಂತಹ ಶನಿ ವಿಶೇಷವಾಗಿರ್ತಕ್ಕಂತಹ ಜೀವನ ಕೊಡ್ತಾನೆ. ಚತುರ್ಥದಲ್ಲಿರ್ತಕ್ಕಂತಹ ಕುಜ ಇವರಿಗೆ ಸ್ವಲ್ಪ ಕೋರ್ಟು ಕಚೇರಿ ವ್ಯವಹಾರಗಳಲ್ಲಿ ಅಡೆತಡೆಗಳನ್ನು ಉಂಟು ಮಾಡಬಹುದು. ಸಪ್ತಮದಲ್ಲಿರ್ತಕ್ಕಂತಹ ಗುರು ವಿಶೇಷವಾಗಿರ್ತಕ್ಕಂತಹ ತೀರ್ಥಯಾತ್ರೆಯನ್ನು ಮಾಡಿಸ್ತಾನೆ. ಕುಂಭರಾಶಿಯಲ್ಲಿ ಚಂದ್ರ ಮತ್ತು ರಾಹು ಇರುವುದರಿಂದ ಇವತ್ತು ಇಡೀ ದಿನ ಇವರು ವಿಶೇಷವಾಗಿರ್ತಕ್ಕಂತಹ ಮಾನಸಿಕ ಒತ್ತಡಕ್ಕೆ ಸಿಲುಕ್ತಾರೆ. ವಿಪರೀತವಾಗಿರ್ತಕ್ಕಂತಹ ಒತ್ತಡದಿಂದ ಬಹಳ ಸಂಕಷ್ಟವನ್ನು ಅನುಭವಿಸ್ತಾರೆ. ಆದ್ದರಿಂದ ಸುಬ್ರಹ್ಮಣ್ಯ ಸ್ತೋತ್ರವನ್ನು ಪಠಿಸಬೇಕು. ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಸಮೀಪದಲ್ಲಿದ್ದರೆ ಹೋಗಿ ಭಗವಂತನ ದರ್ಶನವನ್ನು ಮಾಡಿಕೊಂಡು ಬರಬೇಕು. ಮೀನರಾಶಿ, ಜನ್ಮದಲ್ಲಿರ್ತಕ್ಕಂತಹ ಶನಿ 7.5 ಅಂತ ಹೇಳ್ತೀವಿ. ಇದಕ್ಕೆ 7.5 ವರ್ಷದ ಶನಿ ಕಾಟದ ಒಂದು ಪರ್ವದಲ್ಲಿದ್ದಾರೆ ಇವರು. ಆದರೂ ಕೂಡ ಪಂಚಮದಲ್ಲಿರ್ತಕ್ಕಂತಹ ಗುರು ಇವರಿಗೆ ವಿಶೇಷವಾಗಿರ್ತಕ್ಕಂಥ ಮಕ್ಕಳ ಸೌಖ್ಯವನ್ನು ಧನಾಗಮನವನ್ನು ಉಂಟು ಮಾಡ್ತಾನೆ. ಆಂಜನೇಯ ಸ್ವಾಮಿಯ ದರ್ಶನವನ್ನು ಮಾಡ್ಕೊಂಡು ಬನ್ನಿ. ವಿಶೇಷವಾಗಿರ್ತಕ್ಕಂತಹ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು.